ಗುಡ್ ನ್ಯೂಸ್ 60 ವರ್ಷ ಮೇಲ್ಪಟ್ಟವರಿಗೆ ಭರ್ಜರಿ ಗುಡ್ ನ್ಯೂಸ್. ಹೌದು, ಪ್ರತಿ ತಿಂಗಳು ಕೂಡ ಪಿಂಚಣಿ ಏರಿಕೆ ಆಗ್ತಾ ಇದೆ. ಈಗಾಗಲೇ ನಿಮಗೆ 800 ರೂಪಾಯಿ ಜಮಾ ಆಗ್ತಕ್ಕಂತಹ ಪಿಂಚಣಿ ಎಷ್ಟರ ಮಟ್ಟಿಗೆ ಏರಿಕೆ ಆಗತ್ತೆ ಅನ್ನುವಂಥದ್ದು ಕೂಡ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಒದಗಿಸಿಕೊಡ್ತೀನಿ. ಸೊ ನೀವು ನೋಡ್ತಕ್ಕಂತಹ ವ್ಯಕ್ತಿಗಳು, ನೀವು ಹಿರಿಯರಲ್ಲದೆ ಮನೆಯವರು ಯಾರಾದರೂ ಇದ್ದರೆ ನಿಮ್ಮ ಹಿರಿಯ ನಾಗರಿಕರಿಗೆ ತಿಳಿಸಿ. ನಿಮ್ಮ ಮನೆಯಲ್ಲಿ ಅಜ್ಜ ಅಜ್ಜಿ ಇದ್ರೂ ಸಹಿತ ಈ ವಿಡಿಯೋನ ತಪ್ಪದೆ ನೋಡಿಕೊಂಡು ತಿಳ್ಕೊಂಡು ಅರ್ಥ ಮಾಡ್ಕೊಳ್ಳಿ. ಸೊ ಏನಿದು ವಿಷಯ, 60 ವರ್ಷದ ಮೇಲ್ಪಟ್ಟವರಿಗೆ ಪಿಂಚಣಿ ಹೆಚ್ಚಳ ಆಗ್ತಾ ಇದೆಯಾ, ರಾಜ್ಯ ಸರ್ಕಾರದಿಂದ ಅಥವಾ ಕೇಂದ್ರ ಸರ್ಕಾರದಿಂದ ಎಷ್ಟರಿಂದ ಎಷ್ಟಕ್ಕೆ ಏರಿಕೆ ಆಗ್ತಾ ಇದೆ? ಈಗಾಗಲೇ ಮಾರ್ಚ್ ಹಾಗೂ ಏಪ್ರಿಲ್ ತಿಂಗಳ ಹಣವೂ ಕೂಡ ಜಮಾ ಆಗಿರಲಿಲ್ಲ. ಇನ್ನು ಇದನ್ನು ಹೊರತುಪಡಿಸಿ ಮೇ ಕೂಡ ಪ್ರಾರಂಭವಾಗ್ತಾ ಇದೆ. ಸೊ ಅದರ ಬಗ್ಗೆನೂ ಕೂಡ ನಾನು ಕ್ಲಿಯರಿಟಿ ಕೊಡ್ತೇನೆ. ಸೊ ಸಂಪೂರ್ಣವಾದ ಮಾಹಿತಿಯನ್ನು ಪಡ್ಕೊಳ್ಳಲು ಈ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಬೇಕು. ಇದೇ ರೀತಿ ಇಂಪಾರ್ಟೆಂಟ್ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ 60 ವರ್ಷದ ಮೇಲ್ಪಟ್ಟವರಿಗೆ ಭರ್ಜರಿ ಗುಡ್ ನ್ಯೂಸನ್ನು ಇಲ್ಲಿ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು. ಯಾಕಂದರೆ CM ಸಿದ್ದರಾಮಯ್ಯನವರು ಕಳೆದ 2 ವರ್ಷದಿಂದ ಪಿಂಚಣಿಯನ್ನು ಹೆಚ್ಚಳ ಮಾಡಬೇಕಂತ ಕಾಯ್ತಾ ಇದ್ದಾರಂತೆ. ಖುದ್ದಾಗಿ ಹೇಳ್ತಾರೆ, ಕಳೆದ 2 ವರ್ಷದಿಂದ ಪಿಂಚಣಿ ಹೆಚ್ಚಳ ಮಾಡಲಿಕ್ಕಾಗಿರಲಿಲ್ಲ ಕಾರಣಾಂತರಗಳಿಂದ. ಅದು ಈ ರೀತಿ ಯಾವುದೇ ರೀತಿ ಕಾರಣ ಇರಬಹುದು. ಹಾಗಾದರೆ ಈ ಪಿಂಚಣಿಯನ್ನು ನಾನು ಅತಿ ಶೀಘ್ರದಲ್ಲಿ ಹೆಚ್ಚಳ ಮಾಡ್ತೀನಿ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಹೌದು, ಈಗಾಗಲೇ ಜೂನ್ ಒಳಗಾಗಿನೇ ಪಿಂಚಣಿ ಹೆಚ್ಚಳ ಮಾಡ್ತೀನಿ ಅನ್ನುವಂತಹ ಭರವಸೆಯನ್ನು ಕೊಟ್ಟಿದ್ದು. ಹಾಗಾದರೆ ಯಾವಾಗಿನಿಂದ ಹೆಚ್ಚಳ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾವು ಕಾಯ್ದು ನೋಡಬೇಕಾಗಿದೆ. ಆದರೆ ನೀವು ಅಂದ್ಕೊಂಡಿರ್ತಕ್ಕಂತಹ ನಿರೀಕ್ಷೆ ಎಷ್ಟಪ್ಪ ಅಂದರೆ 2,000 ಅಥವಾ 2,500 ತನಕ ಹೆಚ್ಚಳ ಆಗತ್ತೆ ಅಂತ. ಖಂಡಿತವಾಗ್ಲೂ ಅಷ್ಟೇ ಹೆಚ್ಚಳ ಆಗ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಈಗಾಗಲೇ ನೋಡ್ತಾ ಇದ್ದೀರಿ, ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯ ಸರ್ಕಾರ ತತ್ತರಿಸಿ ಹೋಗಿದೆ. ಸಾಕಷ್ಟು ಸಾಲಗಳನ್ನು ಮಾಡ್ಕೊಂಡಿದೆ. ಸಾಲ ತೀರಿಸ್ಬೇಕಲ್ವ, ಇನ್ನು ಸರ್ಕಾರ ನಡಿಬೇಕಲ್ವ, ಇನ್ನು ಬೆಲೆಗಳ ಏರಿಕೆ ಕೂಡ ಮಾಡಿಕೊಂಡಿದೆ. ನಿಮಗೆ ಗೊತ್ತಿರಬಹುದು, ಈಗಾಗಲೇ ಹಾಲಿನ ಬೆಲೆ, ಪೆಟ್ರೋಲ್ ಡೀಸೆಲ್ ಬೆಲೆ, ಮೆಟ್ರೋನಲ್ಲಿ ಟಿಕೆಟ್ ದರ, ಪುರುಷರಿಗೆ ಬಸ್ಗಳಲ್ಲಿ ಟಿಕೆಟ್ ದರ, ವಿಧಾನಸೌಧಗಳಲ್ಲಿ ಕಾಗದ ಪತ್ರಗಳ ಬೆಲೆ ಏರಿಕೆ, ಸಾಕಷ್ಟು ಕಡೆ ಬೆಲೆ ಏರಿಕೆಗಳನ್ನು ನೀವು ನೋಡ್ತಾ ಇದ್ದೀರಿ. ಇನ್ನು ಇದರ ಜೊತೆಗೆ ಸ್ನೇಹಿತರೆ, ನಿಮಗೆ ಯಾವ ರೀತಿಯಾಗಿ ದುಡ್ಡು ಬರ್ತಾ ಇತ್ತಂದರೆ, ಈ ಗ್ಯಾರಂಟಿ ಯೋಜನೆಗಳು ಬರೋಕ್ಕಿಂತ ಮುಂಚಿತವಾಗಿ ನಿಮಗೆ ಪ್ರತಿ ತಿಂಗಳು ಕೂಡ, ಅಂದರೆ ಈಗ ಏಪ್ರಿಲ್ ಪ್ರಾರಂಭವಾಗಿದೆ, ಮುಕ್ತಾಯ ಕೂಡ ಆಗ್ಲಿಕ್ಕೆ ಬಂದಿದೆ. ಆಲ್ರೆಡಿ ಏಪ್ರಿಲ್ ತಿಂಗಳದ್ದು ಕ್ಲಿಯರ್ ಆಗಿರ್ತಾ ಇತ್ತು. ಮೇ ಪ್ರಾರಂಭವಾಯ್ತು ಅಂತ ಅನ್ಕೊಳ್ಳಿ. ಈಗ 1ನೇ ತಾರೀಕಿನಿಂದ 5ನೇ ತಾರೀಕೊಳಗಾಗಿ ಮೇ ತಿಂಗಳದು ಜಮಾ ಆಗಿ ಕ್ಲಿಯರ್ ಆಗಿತ್ತು ಅಂತ. ಅಂದ್ರೆ ಆ ರೀತಿಯಾಗಿ 5 ದಿನದ ಒಳಗಾಗಿ ಜಮಾ ಆಗಿ ಕ್ಲಿಯರ್ ಆಗಿಬಿಡ್ತಾ ಇತ್ತು. ಜೂನ್ ಪ್ರಾರಂಭವಾಯ್ತು ಅಂದ್ರೆ ಜೂನ್ 1ನೇ ತಾರೀಕಿನಿಂದ 5ನೇ ತಾರೀಕೊಳಗಾಗಿ ಜೂನ್ ತಿಂಗಳದು ಕ್ಲಿಯರ್ ಆಗ್ತಾ ಇತ್ತು. ಜುಲೈ ತಿಂಗಳದು 1ನೇ ತಾರೀಕಿನಿಂದ 5ನೇ ತಾರೀಕೊಳಗಾಗಿ ಜುಲೈ ತಿಂಗಳದು ಕ್ಲಿಯರ್ ಆಗ್ತಾ ಇತ್ತು. ಹೀಗೆ ಆ ತಿಂಗಳ ಹಣ ಅದೇ ತಿಂಗಳಲ್ಲಿ ಕೇವಲ 1ರಿಂದ 5 ದಿನಗಳಲ್ಲಿ ಜಮಾ ಆಗಿ ಕ್ಲಿಯರ್ ಆಗ್ತಾ ಇತ್ತು. ಆದರೆ ಈ ರೀತಿಯಾಗಿ ಜಮಾ ಆಗದೆ ಇಷ್ಟೊಂದು ದಿನಗಳ ಕಾಲಾವಕಾಶ ಸರ್ಕಾರ ತೆಗೆದುಕೊಳ್ತಾ ಇರಲಿಲ್ಲ. ಅದು ಈ ಸರ್ಕಾರ ಆದರೂ ಸಹಿತ ಮೊದಲನೇದಾಗಿ ಗ್ಯಾರಂಟಿ ಯೋಜನೆಗಳು ಇಲ್ಲದಂತಹ ಸಂದರ್ಭದಲ್ಲಿ ದುಡ್ಡು ಜಮಾ ಆಗ್ತಾ ಇತ್ತು. ಆದರೆ ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಗಳಿಗಾಗಿನೇ ಸಾಕಷ್ಟು ಖರ್ಚು ವೆಚ್ಚ ಆಗ್ತಾ ಇದೆ. ಈಗ ನೋಡಿ, 28,608 ಕೋಟಿಯಷ್ಟು ದುಡ್ಡನ್ನು ಬರೀ ಗೃಹಲಕ್ಷ್ಮಿಗೋಸ್ಕರನೇ ಮೀಸಲಿಡಲಾಗಿದೆ. ಇನ್ನು ಸಾಕಷ್ಟು ಯೋಜನೆಗಳಿಗೆ, ಹಂಗ ಇಂದಿರಾ ಕಿಟ್ಗೆ 6,200 ಕೋಟಿ, ಅದೇ ರೀತಿಯಾಗಿ ಶಕ್ತಿ ಯೋಜನೆಗೆ 10,000 ಕೋಟಿವರೆಗೂ ಕೂಡ ದುಡ್ಡನ್ನು ಮೀಸಲಿಡಲಾಗಿದೆ. ಹೀಗೆ ಅನೇಕ ಯೋಜನೆಗಳಿಗೆ ನಾನಾ ರೀತಿಯಲ್ಲಿ ದುಡ್ಡನ್ನು ಮೀಸಲಿಡಲಾಗಿದೆ. ಇನ್ನು ಈ ಪಿಂಚಣಿ ಯೋಜನೆಗೂ ಕೂಡ ಮೀಸಲಿಟ್ಟಿರ್ತಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ. ಅವುಗಳನ್ನು ಸರಿಯಾದ ಸಮಯಕ್ಕೆ ದುಡ್ಡನ್ನು ರಿಲೀಸ್ ಮಾಡಬೇಕಷ್ಟೇ. ಈಗಾಗಲೇ 2 ತಿಂಗಳನ್ನ ಪೆಂಡಿಂಗ್ ಉಳಿದಿದೆ, ಮಾರ್ಚ್ ಏಪ್ರಿಲ್. ಅದರ ಜೊತೆಗೆ ಮೇ ಕೂಡ ಪ್ರಾರಂಭವಾಗುತ್ತೆ. ಇದರಲ್ಲಿ 2 ತಿಂಗಳ ಹಣವನ್ನಾದರೂ ಕ್ಲಿಯರ್ ಮಾಡಬೇಕಂತ ಮನವಿ ನಮ್ಮದು ಸರ್ಕಾರಕ್ಕೆ ಇದ್ದೇ ಇರುತ್ತೆ. ಸೊ ನೀವು ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಪ್ರಾರಂಭ ಕೂಡ ಆಗ್ತಾ ಇದೆ. ಒಂದಿಷ್ಟು ಬ್ಯಾಂಕ್ ಅಕೌಂಟ್ಗಳಿಗೆ ಜಮಾ ಕೂಡ ಆಗ್ತಾ ಇದೆ. ನಿಮ್ಮ ಅಕೌಂಟ್ಗಳನ್ನ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಜಮಾ ಆಗಿದೆ ಕಮೆಂಟ್ ಮಾಡಿ, ಜಮಾ ಆಗಿಲ್ಲ ಅಂದರೆ ಆಗಿಲ್ಲ ಅಂತಲೇ ಕಮೆಂಟ್ ಮಾಡಿ. ಸೊ ನೋಡೋಣ, ಇನ್ನೂ ಕೆಲವೊಂದಿಷ್ಟು ದಿನಗಳಲ್ಲಿ ಬಿಡುಗಡೆ ಮಾಡಬಹುದಂತಹ ಎಲ್ಲ ಸಾಧ್ಯತೆಗಳಿದ್ದಾವೆ. ಸರ್ಕಾರ ಅಂತೂ ಡಿಲೇ ಮಾಡ್ತಾ ಇದೆ, ಖಂಡಿತವಾಗ್ಲೂ ಲೇಟ್ ಮಾಡ್ತಾ ಇದೆ. ಆದಷ್ಟು ಬೇಗ ಜಮಾ ಮಾಡಬೇಕಂತ ನಮ್ಮ ಮನವಿ ಇದ್ದೇ ಇರುತ್ತೆ ಸ್ನೇಹಿತರೆ. ಸೊ ನಿಮ್ಮ ಮನೆಯಲ್ಲಿ ಹಿರಿಯ ನಾಗರಿಕರಿದ್ದರೆ ಅತಿ ಶೀಘ್ರದಲ್ಲಿ ಪಿಂಚಣಿ ಹೆಚ್ಚಳ ಆಗಬಹುದು. ಸೊ ಅದು ನೀವು ಅಂದ್ಕೊಂಡಿರೋ ಮಟ್ಟಿಗಷ್ಟ ಅಂತರ ಅಲ್ಲ. 800 ರೂಪಾಯಿ ಇದ್ದಂತಹ ಪಿಂಚಣಿ 1,500 ತನಕ ಹೆಚ್ಚಳ ಆಗಬಹುದಂತಹ ಸಾಧ್ಯತೆ ಇದೆ. ಸೊ 100 ರೂಪಾಯಿ ಹೆಚ್ಚು ಮಾಡಿದ್ರು ಸಹಿತ ಕೋಟಿಗಟ್ಟಲೆ ಸರ್ಕಾರದಿಂದ ದುಡ್ಡು ಹೋಗ್ತಾ ಇರುತ್ತೆ.
ಹಾಗಾಗಿ ಇಷ್ಟಾದರೂ ಹೆಚ್ಚಳ ಮಾಡಲಿ ಅಂತ ನಮ್ಮ ಮನವಿ ಇದೆ. ಇನ್ನು ಸ್ನೇಹಿತರೆ, ನಿಮ್ಮ ಬ್ಯಾಂಕ್ ಅಕೌಂಟ್ಗಳಿಗೆ ದುಡ್ಡು ಬರ್ತಾ ಇಲ್ಲ ಅಂದರೆ 3-4 ತಿಂಗಳ ಹಣ ಬಂದೇ ಇಲ್ಲ, ನಿಂತು ಹೋಗಿದೆ ಅಂದರೆ ನಿಮ್ಮ ಜೀವಿತ ಪ್ರಮಾಣ ಪತ್ರವನ್ನು ಲೈಫ್ ಸರ್ಟಿಫಿಕೇಟ್ ಅಂತ ಕರಿತೀವಿ, ಅವನ್ನು ನಿಮ್ಮ ಯಾವ ಬ್ಯಾಂಕ್ ಅಕೌಂಟನ್ನು ಲಿಂಕ್ ಮಾಡಿಸಿರ್ತೀರಿ ಆ ಬ್ಯಾಂಕ್ಗೆ ಹೋಗಿ ಸಬ್ಮಿಟ್ ಮಾಡಿ. ಸೊ ನಿಮಗೆ ಮತ್ತೆ ಖಂಡಿತವಾಗ್ಲೂ ದುಡ್ಡು ಜಮಾ ಆಗುತ್ತೆ ರಿಟರ್ನು. ಸೊ ಅದನ್ನೇ ನೀವು ಎಲ್ಲರೂ ಕೂಡ ಮಾಡಬೇಕಾಗಿರ್ತಕ್ಕಂಥದ್ದು. ಯಾರಿಗೆ ದುಡ್ಡು ಸರಿಯಾಗಿ ಬರ್ತಾ ಇಲ್ಲ ಅವರು ಮಾಡಿ, ಯಾರಿಗೆ ಬರ್ತಾ ಇದೆ ತಲೆ ಕೆಡಿಸ್ಕೊಳ್ಬೇಡಿ, ಖಂಡಿತವಾಗ್ಲೂ ಬರ್ತದೆ. ಡಿಲೇ ಆಗಿರೋದು ಸರ್ಕಾರದಿಂದಾಗಿನೇ. ಸೊ ನಿಮ್ಮ ಅಕೌಂಟು ಚಾಲ್ತಿಯಲ್ಲಿಲ್ಲ ಅಥವಾ ನೀವು ಎಲಿಜಿಬಲ್ ಇಲ್ಲ ಅಂತ ಅಲ್ದ, ಸರ್ಕಾರದಿಂದನೇ ದುಡ್ಡು ಬರಲಿಕ್ಕೆ ತಡವಾಗ್ತಾ ಇದೆ. ಹಾಗಾಗಿ ವೇಟ್ ಮಾಡಬೇಕಾಗತ್ತೆ. ಈ ವಿಷಯವನ್ನು ಆದಷ್ಟು ಎಲ್ಲ ಪಿಂಚಣಿದಾರರಿಗೆ ಶೇರ್ ಮಾಡಿ. ಅತಿ